ಬಂದ್ಬಿಟ್ಟು ನಮ್ಮ EIMR ಬಿಸ್ನೆಸ್ ಸ್ಕೂಲ್ದು ಹೊಸ ಬ್ಯಾಚ್ದ ಫಸ್ಟ್ ಡೇ ಇಂಡಕ್ಷನ್ ಪ್ರೋಗ್ರಾಮ್. ನಾವು ಸ್ಟೂಡೆಂಟ್ಸ್ನ ಪೇರೆಂಟ್ಸ್ನ ಎಲ್ಲರನ್ನೂ ವಿತ್ ರೆಸ್ಪೆಕ್ಟ್ ಎಲ್ಲರಿಗೂ ಕರೆಸಿ ಟೋಟಲ್ 3 ವರ್ಷ ಅವರು ಅಂಡರ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ ಏನೇನು ನಡೆಯುತ್ತೆ, ಅಕಾಡೆಮಿಕ್ಸಲ್ಲಿ ಏನೇನು ನಡೆಯುತ್ತೆ, ಆಂಟರ್ಪ್ರಿನರ್ಶಿಪ್ ಬಿಸ್ನೆಸ್ಸಲ್ಲಿ ಏನೇನು ನಡೆಯುತ್ತೆ, ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಟ್ಟು ಅವ್ರಿಗೆಲ್ಲರಿಗೂ ಟೋಟಲ್ ಮಾಹಿತಿ ಯಾವಾಗಲೂ ಇರಬೇಕು. ಮಕ್ಕಳು ಪೇರೆಂಟ್ಸ್ ಇದ್ದಾಗ ಮಕ್ಕಳು 3 ವರ್ಷ ಏನೇನು ಕಲಿತಾರೆ ಆ ಮಾಹಿತಿ ಇಂಪಾರ್ಟೆಂಟು. ಸೊ ಅದ್ರ ಬಗ್ಗೆ ಇಂಡಕ್ಷನ್ ಪ್ರೋಗ್ರಾಮ್ ಇತ್ತು. ತುಂಬಾ ಫಾರ್ಮಲ್ ಪ್ರೋಗ್ರಾಮ್, ಕಂಪ್ಲೀಟ್ ಇನ್ಫಾರ್ಮೇಷನ್ ಅಬೌಟ್ ದೇರ್ 3 ಇಯರ್ ಜರ್ನಿ. ಸೊ ನಮ್ಮ ಕಾಲೇಜ್ ಹೆಸರು ಬಂದು EIMR ಬಿಸ್ನೆಸ್ ಸ್ಕೂಲ್. ನಮ್ಮ ಕಾಲೇಜ್ ಬಂದು ಬಸವನಗುಡಿ ಕೃಷ್ಣರಾವ್ ಪಾರ್ಕ್ ಹತ್ರ ಇದೆ. ನನಗೆ ಪರ್ಸ್ನಲಿ 16 ವರ್ಷ ಆಯಿತು ಎಜುಕೇಷನಲ್ಲಿ. ಇದಕ್ಕಿಂತ ಮುಂಚೆ ನಾನು ಬೇರೆ ಕಾಲೇಜಸಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಕೋರ್ಸಸ್ ನಡೆಸ್ತಾ ಇದ್ವಿ ನಾವು. ಈಗ 4th ಇಯರ್ ಇದು ನಮ್ಮ ಹೊಸ ಕ್ಯಾಂಪಸ್, ನಮ್ಮ ಸ್ಟ್ಯಾಂಡ್ ಅಲೋನ್ ಅಫಿಲಿಯೇಟೆಡ್ ಕಾಲೇಜು, ಬೆಂಗಳೂರು ಸಿಟಿ ಯೂನಿವರ್ಸಿಟಿಗೆ ಅಫಿಲಿಯೇಟ್ ಆಗಿರೋ ಕಾಲೇಜು. ಕರೆಂಟ್ಲಿ ವಿ ಹ್ಯಾವ್ ಅಬೌಟ್ 600 ಆಂಟರ್ಪ್ರಿನರ್ಸ್ ಅಂಡರ್ ಒನ್ ರೂಫ್. ಸೊ ನಮ್ಮ ಈ ಸ್ಟೂಡೆಂಟ್ಸ್ಗಳು ಎಲ್ಲರೂ ತಮ್ಮ ಬಿಸ್ನೆಸ್ಸು ಇಲ್ಲ ಫ್ಯಾಮಿಲಿ ಬಿಸ್ನೆಸ್ಸು ಇಲ್ಲ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಪ್ಲ್ಯಾನಲ್ಲಿದ್ದಾರೆ. ಅಂಥ ಮಕ್ಕಳನ್ನ ಮಾತ್ರ ನಾವು ಅಡ್ಮಿಟ್ ಮಾಡ್ತೀವಿ. ಸೊ ನಮ್ಮ ಈ ಸ್ಟೂಡೆಂಟ್ಸು ಒಂದು ಫಾರ್ಮಲ್ ಡಿಗ್ರಿ ತೊಗೊತಾರೆ, ಅಂದರೆ BBA, BCom, BCA, MBA ಆ ಥರ ಒಂದು ಪ್ರೋಗ್ರಾಮ್ ಅವರು ಎನ್ರೋಲ್ ಮಾಡ್ತಾರೆ. ಅದ್ರ ಜೊತೆಯಲ್ಲಿ ಅವರು ಆಂಟರ್ಪ್ರಿನರ್ಶಿಪ್, ಅವರು ಪರ್ಸ್ನಲ್ ಬಿಸ್ನೆಸ್ಸು, ಅವ್ರ ಫ್ಯಾಮಿಲಿ ಬಿಸ್ನೆಸ್ ಹೆಂಗೆ ಮುಂದುವರಿಬೇಕು, ಹೆಂಗೆ ಗ್ರೋ ಮಾಡಬೇಕು, ಇಲ್ಲ ಅಂದರೆ ಅವ್ರು ಹೊಸ ಬಿಸ್ನೆಸ್ ಏನಾರು ಸ್ಟಾರ್ಟ್ ಮಾಡ್ತಾಯಿದ್ರೆ ಅದಕ್ಕೆ ಫೌಂಡೇಶನ್ ಹೆಂಗೆ ಸ್ಟ್ರಾಂಗ್ ಮಾಡಬೇಕು, ಅದ್ರ ಬಗ್ಗೆ ಕಂಪ್ಲೀಟ್ 3 ಇಯರ್ಸಲ್ಲಿ ಟ್ರೈನಿಂಗ್ ಇರುತ್ತೆ ಅವ್ರಿಗೆ. ಸೊ ನಮ್ಮ ಸ್ಟೂಡೆಂಟ್ಸ್ ಲೈಕ್ ಐ ಸೆಡ್, ಎಲ್ಲರೂ ಆಲ್ 600+ ಸ್ಟೂಡೆಂಟ್ಸ್ ದಟ್ ವಿ ಹ್ಯಾವ್, ಆಲ್ ಆಫ್ ದೆಮ್ ಆರ್ ಈದರ್ from a family business background, or they're building a new business, or they want to become a solopreneur. ಇವಾಗ ನಿಮ್ಮಂಥ ಸೋಲೋಪ್ರನರ್ಸ್ ವೇರ್ ದೇ ವಾಂಟ್ ಟು ಬಿಕಮ್ ಕಾಂಟೆಂಟ್ ಕ್ರಿಯೇಟರ್, ಜರ್ನಲಿಸ್ಟ್ ಆಗಬೇಕು ಅವ್ರಿಗೆ, ಇಲ್ಲ ಫ್ಯಾಷನ್ ಡಿಸೈನರ್ ಆಗಬೇಕು. ಸೊ ಓನ್ಲಿ ದೋಸ್ ಹೂ ಆರ್ ಬಿಲ್ಡಿಂಗ್ ದೇರ್ ಬಿಸ್ನೆಸ್ ಆರ್ ದ ಒನ್ಸ್ ಹೂ ಆರ್ ವಿತ್ ಅಸ್. ನಮ್ಮ ಹತ್ರ ಆಲ್ಮೋಸ್ಟ್ ಅಕ್ರಾಸ್ ಇಂಡಿಯಾಯಿಂದ ಸ್ಟೂಡೆಂಟ್ಸ್ಗಳಿದ್ದಾರೆ, ಕೆಲವೊಂದು ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ಗಳು ಇದ್ದಾರೆ. ಸೊ ಇವರೆಲ್ಲರೂ ಬಂದು ತಮ್ಮ ಬಿಸ್ನೆಸ್ನ ಗ್ರೋ ಮಾಡೋಕ್ಕೆ ಫೌಂಡೇಶನ್ ಸ್ಟ್ರಾಂಗ್ ಅಲಾಂಗ್ ವಿತ್ ಅ ಡಿಗ್ರಿ. ಸೊ ನಾವು ಅವ್ರಿಗೆ 12th ಆದಮೇಲೆ ಸ್ಟಡೀಸ್ ಬಿಟ್ಟು ಬಿಸ್ನೆಸ್ ಕಟ್ಟಿ ಆ ಥರ ಕಲ್ಚರ್ ಅಲ್ಲ ನಮ್ಮದು. 12th ಆದಮೇಲೆ ಡಿಗ್ರಿ ಮಾಡಿ ಒಂದು ಫಾರ್ಮಲ್ ಪ್ರೋಗ್ರಾಮ್ ತೊಗೊಳ್ಳಿ, ಅದ್ರ ಜೊತೆ ಬಿಸ್ನೆಸ್ ಮಾಡಿ. ಅದೇ ನನ್ನ ಹೆಸರು ಬಂದು ದೀಪಕ್ ಶಿಶಿಮಾಲ್. ಅವರು ನಮ್ಮ ಡೈರೆಕ್ಟರ್ ಸ್ಟ್ರಾಟಜಿ ಕೋಮಲ್, ನಮ್ಮ ವೈಫು. ಸೊ ನಾವಿಬ್ಬರೂ ಕಾಲೇಜ್ ಓಡಿಸ್ತೀವಿ ಜೊತೆಯಲ್ಲಿ. 16 ವರ್ಷ ಆಯಿತು ನನಗೆ ಎಜುಕೇಷನಲ್ಲಿದ್ದು. ಅದಕ್ಕಿಂತ ಮುಂಚೆ ನಾನು ಆಸ್ಟ್ರೇಲಿಯಲ್ಲಿದ್ದೆ 3 ವರ್ಷ, 2007 to 10. 2010 ಇಂಡಿಯಾ ಬಂದು ಎಜುಕೇಷನಲ್ಲೇ ಇದ್ದೀನಿ. ಇಷ್ಟು ವರ್ಷ ಪಾರ್ಟ್ನರ್ಶಿಪ್ಪಲ್ಲಿ ಬೇರೆ ಕಾಲೇಜಸ್ ಜೊತೆ ಪಾರ್ಟ್ನರ್ಶಿಪ್ಪಲ್ಲಿ ನಮ್ಮ ಪ್ರೋಗ್ರಾಮ್ಸ್ಗಳು ನಡೆಸ್ತಾ ಇದ್ವಿ ನಾವು. ಬೆಂಗಳೂರಲ್ಲಿ, ಜೈಪುರಲ್ಲಿ, ಮುಂಬೈಯಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಅದ್ರ ಮಧ್ಯೆ ಕೋವಿಡ್ ಬಂತು. ಸೊ ಹಾಗಾಗಿ ಕೋವಿಡಲ್ಲಿ ನಮ್ಮದು ಒಂದು ಅಫಿಲಿಯೇಟೆಡ್ ಕಾಲೇಜ್ ಮಾಡಿ ಒಂದು ಬಿಸ್ನೆಸ್ಸಿಗೆ ಮಾತ್ರ ಮಾಡೋಣ ಅಂತ ಇದ್ದೀವಿ. ಪ್ಲಸ್ ಗ್ಲೋಬಲ್ ಕೊಲ್ಯಾಬ್ರೇಷನ್ಸು, ಇಂಟರ್ನ್ಯಾಷನಲ್ ಟೈಪ್ಸು, ಈಗೊಂದು ಹೊಸ ಕ್ಯಾಂಪಸ್ಸು, ಇಂಟರ್ನ್ಯಾಷನಲ್ ಕ್ಯಾಂಪಸ್ ಅದೆಲ್ಲ ಮಾಡೋಕ್ಕೆ. ಅಂದರೆ ನಮ್ಮ ಮೇನ್ ಬಂದುಬಿಟ್ಟು 4 ಕೋರ್ಸ್ಗಳಿದೆ ಈಗ: BCom, BBA, BCA, MBA. ಅದರಲ್ಲಿ ಬೇರೆ ಬೇರೆ ಕಾಂಬಿನೇಷನ್ ಇದೆ: ಫ್ಯಾಮಿಲಿ ಬಿಸ್ನೆಸ್, ನ್ಯೂ ಬಿಸ್ನೆಸ್, ಸೋಲೋಪ್ರನರ್ಸ್, ಆಮೇಲೆ ಸ್ಟಾರ್ಟಪ್ಸ್ಗೆ, ENVC ಹೊಸ ಬಿಸ್ನೆಸ್ ಮಾಡೋಕ್ಕೆ. ಸೊ 4 ಅದರಲ್ಲಿದೆ. MBAಲಿ 2 ಪ್ರೋಗ್ರಾಮ್ ಇದೆ: MBA ಫಾರ್ ಫ್ಯೂಚರ್ ಬಿಸ್ನೆಸ್ ಫೌಂಡರ್ಸ್ ಆ್ಯಂಡ್ MBA ಫಾರ್ ಫ್ಯಾಮಿಲಿ ಬಿಸ್ನೆಸ್ ಸಕ್ಸೆಸರ್ಸ್. ಸೊ ಆ ಥರ 2 ಪ್ರೋಗ್ರಾಮ್. ಸೊ ಟೋಟ್ಲಿ ಅಬೌಟ್ 12 to 13 ಪ್ರೋಗ್ರಾಮ್ಸ್ ಇದೆ, ಆ್ಯಂಡ್ ಆಲ್ ಆಫ್ ದೆಮ್ ಆರ್ ಫಾರ್ ಬಿಸ್ನೆಸ್. ಸೊ ಇಟ್ಸ್ ಅ ಟ್ರೂಲಿ ಬಿಸ್ನೆಸ್ ಸ್ಕೂಲ್. ಕಾಲೇಜಲ್ಲಿ ಮಕ್ಕಳು ಬರೀ ಓದಕ್ಕೆ ಅಂತ ಬರಲ್ಲ, ಓದ್ತಾರೆ, ಅದ್ರ ಜೊತೆಗೆ ಬಿಸ್ನೆಸ್ನು ಮಾಡ್ಬೋದು ಅಂತ. ಅದೇ ನಮ್ಮ ಅವ್ರಿಗೆ ಕೊಡಬೇಕಾದ್ರೆ ಅದೇ ಕೊಡ್ತೀವಿ. ಓದೋಕ್ಕೆ ಜೊತೆ ಬಿಸ್ನೆಸ್ಸು ಮಾಡ್ಬೋದು ಅಂತ. ದಟ್ ಈಸ್ ದ ಬೇಸಿಕ್ ಫೌಂಡೇಶನ್ ದಟ್ ವಿ ವಾಂಟ್ ಟು ಗಿವ್ ಟು ದ children, and we want to instill the leadership qualities in them by telling think big. Only when you think big, you do things bigger. So that is what I want. I am Komal, Director Strategy of EIMR Business School, the better half of Mr. Deepak Kumar, and together we have seen these dreams that we need to bring in more entrepreneurs to the nation, and create a impact on creating more businesses and giving back to the nation is what we believe in. ಸ್ಕೂಲಲ್ಲಿ ಮೇನ್ ಏನಂದರೆ, ಬಿಕಾಸ್ ವಿ ಆರ್ ಬಿಲ್ಡಿಂಗ್ ಓನ್ಲಿ ಆಂಟರ್ಪ್ರನರ್ಸ್ ಆ್ಯಂಡ್ ಬಿಸ್ನೆಸ್ಸಸ್, 2030ವರೆಗೂ ನಮ್ಮ ಮಿಷನ್ ಒಂದೇ ಮಿಷನಲ್ಲಿದ್ದೀವಿ ನಾವು ಎಲ್ಲರೂ. ಫಸ್ಟ್ ಪರ್ಸನ್ ಟು ದ ಲಾಸ್ಟ್ ಪರ್ಸನ್ ಇನ್ ದಿ ಆರ್ಗನೈಸೇಷನ್. ನಮ್ಮ ಒಂದೇ ಗುರಿ: EIMR ಇಂದ
2020 2030ವರೆಗೂ, ಬಿಫೋರ್ 2030 we want to have 1008 companies being born from EIMR. Each company should give about 20 jobs. Average 20 ಜನಕ್ಕೆ ಕೆಲಸ ಕೊಟ್ಟರೆ 20,000 ಜಾಬ್ ಕ್ರಿಯೇಟ್ ಆಗುತ್ತೆ. The average family size in India is 4.2, so about 80,000 lives touch ಆಗುತ್ತೆ. And the collective contribution of these 1008 companies should be $2 billion to India's GDP. ಸೊ ನಮ್ಮ ಕರ್ನಾಟಕಕ್ಕೆ, ನಮ್ಮ ದೇಶಕ್ಕೆ ಇದೊಂದು ತುಂಬಾ ಇಂಪಾರ್ಟೆಂಟ್ ವಿಷನ್ ಅಲೈನ್ ಆಗುತ್ತೆ. ನಮ್ಮ ದೇಶದ ವಿಷನ್ನು, ನಮ್ಮ ಕರ್ನಾಟಕದ ವಿಷನ್ನು ಅದಕ್ಕೆ ಅಲೈನ್ ಆಗುತ್ತೆ. ಸೊಸೈಟಿ ಇಂಪ್ರೂವ್ ಆಗುತ್ತೆ, ಜಾಬ್ಸ್ ಕ್ರಿಯೇಟ್ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಎಲ್ಲರೂ ಜಾಬ್ ಲಾಸ್ ಮಾಡ್ತಾ ಇದ್ದಾರೆ. AI ಅದೆಲ್ಲ ಸಂದರ್ಭದಲ್ಲಿ ಪೀಪಲ್ ಆರ್ ಲೂಸಿಂಗ್ ಜಾಬ್ಸ್. Here we are creating jobs by creating entrepreneurs. So entrepreneurs are going to create more jobs, and that is going to contribute to nation building. So ಜಾಬ್ ಮೇಲೆ ನಾವು ಏನಂದರೆ ಸರ್, ನಾವು ಡೈರೆಕ್ಟಾಗಿ ಜಾಬ್ ಮೇಲೆ ಮಾಡ್ತಾ ಇಲ್ಲ. ಅದೇನೆ, ಸೊ ಒಂದು ಆಂಟರ್ಪ್ರನರ್ನ ಬಿಲ್ಡ್ ಮಾಡಿಬಿಟ್ರೆ, ನಾವು ಒಂದು ಸ್ಟೂಡೆಂಟು ಒಂದು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದ್ರೆ 100 ಜನಕ್ಕೆ ಕೆಲಸ ಕೊಡ್ತಾರೆ ಅವರು. ಸೊ ನಾವು 100 ಜನಕ್ಕೆ ಕೆಲಸ ಕೊಡೋ ಫೋಕಸ್ ಮಾಡೋ ಬದಲು ಒಂದು ಆಂಟರ್ಪ್ರನರ್ ಮಾಡಿದ್ರೆ ಅವ್ರು 100 ಜನ ಕೆಲಸ ಕೊಟ್ಬಿಡ್ತಾರೆ. ಸೊ ನಾವು ಅದನ್ನು ಈಗ ಟ್ರೈನ್ ಮಾಡ್ತಾ ಇದ್ದೀವಿ. ಸೊ ಅದೇ ನಮ್ಮ ದೊಡ್ಡ ವ್ಯತ್ಯಾಸ ಅದೇನೆ. ಆಮೇಲೆ ಜಾಬ್ಸ್ ಕೊಡೋಕ್ಕೆ ಎಷ್ಟೋ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ ಇದೆ. ಎಷ್ಟೋ ವರ್ಷದಿಂದ ಅವರು ಹಾರ್ಡ್ ವರ್ಕ್ ಮಾಡಿ, ಎಫರ್ಟ್ ಮಾಡಿ ಆ ಸ್ಟೇಜ್ ಮೇಲೆ ರೀಚ್ ಆಗಿದ್ದಾರೆ. ಅವ್ರ ರೆಸ್ಪೆಕ್ಟು, ಅವ್ರ ಒಂದು ಮಾತಿಗೆ ಕಂಪನೀಸ್ಗಳು ಇಂಟರ್ವ್ಯೂಗೆ ಒಂದು ಮಾತಿಗೆ ಬಂದುಬಿಡ್ತಾರೆ, ಅಷ್ಟು ರೆಸ್ಪೆಕ್ಟ್ ಇದೆ ಅವ್ರಿಗೆ. ಸೊ ಜಾಬ್ ಫೋಕಸ್ universities and institutions are different. We are talking only about entrepreneurship. So if I create one entrepreneur, he'll create 20 jobs. We want to create 1008 entrepreneurs who will create 20,000 jobs. ಅವರೆಲ್ಲರೂ ಸೇರಿಸಿ $2 ಬಿಲಿಯನ್ ಇಂಡಿಯಾಗೆ GDP ಕಾಂಟ್ರಿಬ್ಯೂಟ್ ಮಾಡಿದ್ರೆ, ಅದೊಂದು ನಮ್ಮ ಪ್ರಕಾರ ಒಂದು ನೇಷನ್ ವಿಷನ್ಗೆ ಒಂದು ಅಲೈನ್ ಆಗುತ್ತೆ. ಇದೆಲ್ಲ ನಮ್ಮ 2030ವರೆಗೂ ನಮ್ಮ ಟಾರ್ಗೆಟ್ ಇದೆ, ಗುರಿ ಇದೆ. ಈ ಸದ್ಯಕ್ಕೆ 700 ಸ್ಟೂಡೆಂಟ್ಸ್ ಅಂದರೆ 700 entrepreneurs are under one roof. Already enrolled, they are working, hundreds of businesses are being built. You come over and see sometime, hundreds of businesses are being built. ಫ್ಯಾಮಿಲಿ ಬಿಸ್ನೆಸ್ನ ಮುಂದುವರಿತಾ ಇದ್ದಾರೆ, ಹೊಸ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ರಿಸರ್ಚ್ ಮಾಡ್ತಾ ಇದ್ದಾರೆ, ಇನೋವೇಷನ್ ಮಾಡ್ತಾ ಇದ್ದಾರೆ. ಸೊ ವಿ ಆರ್ ವರ್ಕಿಂಗ್ ಹಾರ್ಡ್ ಆ್ಯಂಡ್ ಹೋಲ್ ಹಾರ್ಟೆಡ್ಲಿ, ಆನೆಸ್ಟ್ಲಿ ಎಷ್ಟಾಗುತ್ತೆ ನಮ್ಮ ಕಡೆಯಿಂದ ಅವ್ರಿಗೆ ಆ ಎನ್ವೈರ್ಮೆಂಟ್ ಕೊಟ್ಟು ಮಾಡ್ತಾ ಇದ್ದೀವಿ. ಬಿಸ್ನೆಸಸ್ಗಳು ಇನ್ ನೋ ಟೈಮ್ ಹೊಸ ಬಿಸ್ನೆಸಸ್ಗಳು ಸ್ಟಾರ್ಟ್ ಆಗುತ್ತೆ EIMR ಇಂದ. ನಿಮ್ಮೆಲ್ಲರ ಸಪೋರ್ಟಿಂದ ಆಗುತ್ತೆ. ಥ್ಯಾಂಕ್ ಯು.